ಎಲ್ಲರಿಗೂ ನಮಸ್ಕಾರ. ಯೋಗ ಮೈಸ್ಕರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ಇವತ್ತು ನಾವು ತಾಡಾಸನ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ನಿಂತ್ಕೊಳ್ತೀವಿ, ಎರಡೂ ಪಾದವನ್ನು ಜೋಡಿಸ್ತೀವಿ, ಎರಡು ಮಂಡಿ ಚಿಪ್ಪನ್ನು ಬಿಗಿ ಮಾಡ್ತೀವಿ, ಎರಡು ಪೃಷ್ಠದ ಭಾಗವನ್ನು ಬಿಗಿ ಮಾಡ್ತೀವಿ, ತೊಡೆ ಭಾಗವನ್ನು ಬಿಗಿ ಮಾಡ್ತೀವಿ, ಹೊಟ್ಟೆ ಭಾಗನ ಒಳಗಡೆ ಇಟ್ಕೊಳ್ತೀವಿ, ಎರಡೂ ಭುಜವನ್ನು ರೋಲ್ ಮಾಡಿ ಕೆಳಗೆ ಇಳಿಸ್ತೀವಿ, ಕೈ ನೇರ ಕೆಳಕ್ಕೆ ಬಿಡ್ತೀವಿ, ಹಸ್ತದ ಎಲ್ಲ ಬೆರಳು ಮುಟ್ಟಿಸ್ತೀವಿ, ಕುತ್ತಿಗೆ ನೇರ, ಬೆನ್ನಿನ ಭಾಗ ನೇರ, ದೃಷ್ಟಿ ನೇರ ಇರುತ್ತೆ. ಸಹಜವಾದ ಉಸಿರಾಟ. ತಾಡ ಎಂದರೆ ಸಂಸ್ಕೃತದಲ್ಲಿ ಹಗ್ಗ ಅಂತ, ಹಗ್ಗದ ರೀತಿಯಾಗಿ ನೇರವಾಗಿರುವಂಥದ್ದು. ಅಂದರೆ ಶರೀರವನ್ನು ನಿಲುವು ಅಂತೇನು ಹೇಳ್ತಾರೆ, ನೇರವಾಗಿ ನಿಲ್ಲುವಂಥ, ನೇರ ಮಾಡುವಂಥದ್ದು. ನಿಂತು ಮಾಡುವ ಆಸನಕ್ಕೆ ತಾಡಾಸನ ಪ್ರಮುಖವಾದದ್ದು. ನಿಂತು ಮಾಡುವ ಎಲ್ಲ ಆಸನಕ್ಕೆ ಮೊದಲು ತಾಡಾಸನ ಸ್ಥಿತಿಗೆ ಬರಬೇಕಾಗುತ್ತೆ. ಸಹಜವಾದ ಉಸಿರಾಟ. ನಮಸ್ಕಾರ.